ನನಗೆ ಆ್ಯಕ್ಚುಲಿ ಗಿಲ್ಲಿದು ಮುಂಚೆನೇ ಅಲ್ಲಿಗೆ ಹೋಗೋ ಮುಂಚೆನೇ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳನ್ನ ತುಂಬ ಹಿಂದೆನೇ ನೋಡಿದ್ದೆ, ಮೇ ಬಿ 1.5 years ಬ್ಯಾಕು. ನಂಗೆ ತುಂಬ ಇಷ್ಟ ಆಗಿತ್ತು ಅವ್ರ ಕಾಮಿಡಿ. ಅದಾದಮೇಲೆ ಅವರ ಚಾನಲಿಗೆ ಬಂದಿದ್ದು, ಚಾನಲಲ್ಲಿ ಪ್ರೋಗ್ರಾಮ್ಸ್ ಮಾಡಿದ್ದು ಇದು ಯಾವುದೂ ನೋಡಿಲ್ಲ. ಬಟ್ ಆ್ಯಸ್ ಅ ಕಾಮಿಡಿಯನ್ ನಂಗೆ ಇಷ್ಟ ಆಗಿದ್ರು ಅವ್ರ ಯೂಟ್ಯೂಬ್ ನೋಡಿ. ಅಲ್ಲಿ ಹೋದಾಗ್ಲೂ ಖುಷಿ ಆಯಿತು. ಅಲ್ಲಿ ಹೋದ್ಮೇಲೆ ಫಸ್ಟ್ ಅಷ್ಟು ಕ್ಲೋಸ್ ಆಗಿಲ್ಲ. ಮೊದಲನೇ ವಾರದಲ್ಲಿ ಅವರು ಒಂದು ಸ್ವಲ್ಪ ಹಿಂಜರಿತಿದ್ರು. ಅವ್ರು ಹೇಳಿದ್ರು ಆಮೇಲೆ ನಾನು ಅಷ್ಟು ಬೇಗ ಹೆಣ್ಮಕ್ಳಿಗೆ ಇದಾಗಲ್ಲ, ಅಂದರೆ ಹೊಂದಿಕೆ ಆಗೋಕ್ಕಾಗಲ್ಲ ಅಂತ. ಬಟ್ ಆಮೇಲೆ ಮಂಜಕ್ಕ ಅಂತ ಅವರು ಕ್ಲೋಸ್ ಆದರು, ನನ್ನ ಕಾಲು ಎಳಿತಾ ಇದ್ರು, ತಮಾಷೆ. ಅವ್ರ ತಮಾಷೆ ಏನು ಗೊತ್ತಾ, ಎಲ್ಲೂ ಮನ ನೋಸಲ್ಲ. ಅಂದರೆ ನನ್ನ ಕಾಲು ಎಳೆದು ನನ್ನ ಬಗ್ಗೆ ಅವ್ರು ತಮಾಷೆ ಮಾಡಿದಾಗ್ಲೂ ನನಗೆ ನಗಬೇಕು ಅನ್ಸುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ತಮಾಷೆ ಮಾಡ್ತಾರೆ, ಟಾಂಟ್ಸ್ ಕೊಡ್ತಾರೆ, ಸತ್ಯ ಹೇಳ್ತಾರೆ, ವಾದ ಮಾಡ್ತಾರೆ, ಸ್ಟ್ಯಾಂಡ್ ನಿಲ್ತಾರೆ, ಎಲ್ಲ ತಮಾಷೆ ಆಗಿರುತ್ತೆ. ಬಟ್ ಅಷ್ಟೇ ನೀಟಾಗಿರುತ್ತೆ, ಆನ್ ಡಾಟ್ ಪಾಯಿಂಟ್ ಇರುತ್ತೆ. ಬಟ್ ಏನಂದರೆ ಒಂದು ಸ್ವಲ್ಪ ಕೆಲವೊಂದು ಕಡೆ ಸೀರಿಯಸ್ ಆಗಬೇಕಾಗಿರೋ ಟೈಮಲ್ಲೂ ಬರೀ ತಮಾಷೆ ಮಾಡಿಬಿಡ್ತಾರೇನೋ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇವಾಗ ಇನ್ನೂ ಬರೀ 3 ವಾರ ಆಗಿರೋದು. 3 ತಿಂಗಳ ಸಮಯದಲ್ಲಿ ಅದು ಒಂದೇ ಮುಖವನ್ನು ನೋಡ್ತಿದ್ರೆ ಎಲ್ಲೋ ಬೇಜಾರಾಗುತ್ತೆ. ಜಗಳ ಆಡುವಾಗ ಸೀರಿಯಸ್ ಆಗೇ ಜಗಳ ಆಡಬೇಕು ಬರೀ. ಅಂದರೆ ಅವ್ರದ್ದು ಒಂದು ವಿಧ ಇದೆ, ತಮಾಷೆಯಲ್ಲೇ ಜಗಳ ಆಡೋ ವಿಧ ಇದೆ. ಬಟ್ ಅದೆಲ್ಲೋ ಬೇರೆಯವರು ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಅಯ್ಯೋ ಇವ್ನು ಹಿಂಗೆ ಅನ್ನೋ ಥರ ಆಗಬಾರ್ದು. ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಜೋರಾಗಿ ಮೇಜರ್ 90% ತಮಾಷೆ ಇರಲಿ, ಇನ್ನೊಂದು 10% ಸೀರಿಯಸ್ ಇರಲಿ ಅಂತ ಅನ್ಕೋತೀನಿ.